ಅದು ಒಂಥರ ಕಾಡಿಗೂ ತಪ್ಪೋಗಿದೆ, ನಾಡಿಗೂ ತಪ್ಪೋಗಿದೆ, ಅನಾರೋಗ್ಯದ ಮೂಲ ಆಗೋಗಿದೆ. ಅಲ್ಲಿ ಹಾವು, ಸೊಳ್ಳೆ, ಇಲಿ ಇವುಗಳ ಎಲ್ಲವ ವಾಸಸ್ಥಾನ ಆಗಿದೆ. ಜೊತೆಗೆ ಅದನ್ನು ಯಾವಾಗ ಈ ರೀತಿಯಾಗಿ ಉಡ್ಡೆ ತ್ಯಾಜ್ಯ ಸಾಮಗ್ರಿಗಳು ಬಿದ್ದಿರುತ್ತೆ, ಹೋಗೋರು ಬರೋರು ಕೂಡ ಅಲ್ಲಿ ಕಸವನ್ನು ಎಸೆದು ಹೋಗ್ತಾರೆ. ಅದರಿಂದ ಸಮಸ್ಯೆ ಇನ್ನಷ್ಟು ಉಲ್ಬಣ ಆಗುತ್ತೆ. ಸೊ ಇವೆಲ್ಲ ಅನಾರೋಗ್ಯ ಅಷ್ಟೇ ಅಲ್ಲ, ವಾಸಕ್ಕೆ ಮತ್ತು ಆರೋಗ್ಯಕ್ಕೆ ಎರಡಕ್ಕೂ ಕೂಡ ಕಂಟಕ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ನಗರದ ಸ್ವಲ್ಪ ಸೌಂದರ್ಯ ಕೆಡಲಿಕ್ಕೂ ಕೂಡ ಇವೆಲ್ಲ ಕಾರಣ ಆಗಿದೆ. ಸೊ ಈ ರೀತಿಯ ಸನ್ನಿವೇಶ ಸಾರ್ವಜನಿಕ ಜಾಗಗಳಲ್ಲೂ ಇದೆ, ಖಾಲಿ ನಿವೇಶನ ವೇಕೆಂಟ್ ಸೈಟ್ಗಳಲ್ಲೂ ಕೂಡ ಇದೆ. ಕೆಲವು ವೇಕೆಂಟ್ ಸೈಟ್ಗಳಲ್ಲೂ ಕೂಡ ಮಣ್ಣು ಉಡ್ಡೆಗಳು ಬಿದ್ದಿದ್ದಾವೆ, ಕಲ್ಲು, ಬೇರೆ ಬೇರೆ ತ್ಯಾಜ್ಯ ಸಾಮಗ್ರಿಗಳು ಬಿದ್ದಿದ್ದಾವೆ. ಅದ್ರ ಮೇಲೆ ಕಳೆ ಬೆಳ್ಕೊಂಡು ಅಲ್ಲಿ ಇಲಿಗಳು, ಹಾವುಗಳು, ಸೊಳ್ಳೆ ಎಲ್ಲನೂ ಕೂಡ ಸೇರಿಕೊಂಡು ಅಕ್ಕಪಕ್ಕದ ಮನೆಗಳವರೆಗೂ ಕೂಡ ತೊಂದರೆ. ನನಗೆ ಸಾರ್ವಜನಿಕರಿಂದ ಈ ತರಹದ ಸಮಸ್ಯೆಗಳ ಬಗ್ಗೆ ನೂರಾರು ದೂರುಗಳು ಬಂದಿದ್ದಾವೆ. ನಮ್ಮ ಬಡಾವಣೆ ಒಳಗಡೆನೆ ಈ ರೀತಿಯಾಗಿ ನಿವೇಶನಗಳನ್ನು ಅವರು ಸ್ವಚ್ಛ ಮಾಡಿಕೊಂಡಿಲ್ಲ, ಅಥವಾ ರೋಡ್ ಸೈಡಲ್ಲಿ ನೀವುಗಳು ಕ್ಲೀನ್ ಮಾಡಿಲ್ಲ. ಇದರಿಂದ ಎಲ್ಲ ನಗರದ ಒಂದು ಸೌಂದರ್ಯನೂ ಕೆಡ್ತಾ ಇದೆ, ವಾಸಕ್ಕೆ ಅನಾರೋಗ್ಯಕರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ದೂರುಗಳು ಸಾಕಷ್ಟು ಬಂದಿದ್ದಾವೆ. ಇದು ಬರೀ ನಮ್ಮ ರಸ್ತೆ, ಫುಟ್ಪಾತ್ ಅಷ್ಟೇ ಅಲ್ಲ, ಖಾಲಿ ನಿವೇಶನಗಳು ಅಷ್ಟೇ ಅಲ್ಲ, ಕೆಲವು ಕಡೆ ರೈಲ್ವೆ ಪ್ರಾಪರ್ಟಿಯಲ್ಲೂ ಕೂಡ ಇದೇ ರೀತಿಯಾದಂಥ ಸನ್ನಿವೇಶ ಇದೆ. ಇನ್ನು ಕೆಲವು ಕಡೆ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲೂ ಕೂಡ ಈ ರೀತಿಯ ತ್ಯಾಜ್ಯ ಸಾಮಗ್ರಿಗಳು ಸುಮಾರು ದಿನಗಳಿಂದ ಎಲ್ಲ ಬೆಳೆದು ನಿಂತು ಅಲ್ಲಿನೂ ಕೂಡ ಕ್ಲೀನಾಗಿ ಇಲ್ಲದೆ ಇರೋದ್ರಿಂದ ಜನ ಸಂಚಾರಕ್ಕೂ ಕಂಟಕ ಆಗುತ್ತೆ, ಮತ್ತು ಅನಾರೋಗ್ಯಕ್ಕೂ ಮೂಲ ಆಗುತ್ತೆ. ರೈಡ್ನವರು ಕೆಲವು ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಸಬರ್ಬನ್ ರೈನ್, ಅಲ್ಲೂ ಈ ರೀತಿಯ ಪರಿಸ್ಥಿತಿ ಇದೆ. ಜೊತೆಗೆ ಓಲ್ಡ್ ಸಿಟಿ ಏರಿಯಾದಲ್ಲಿ ಹಿಂದಿನಿಂದ ಕೆಲಸ ಮಾಡಿದವರು ಫುಟ್ಪಾತ್ ಮೇಲೆ ಕಲ್ಲುಗಳನ್ನ ಬಿಟ್ಟು ಹೋಗಿದ್ದಾರೆ, ಸ್ಲ್ಯಾಬ್ಗಳು ಅನುಪಯುಕ್ತ ಮೆಟೀರಿಯಲ್ ಬಿಟ್ಟು ಹೋಗಿದ್ದಾರೆ, ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದ್ದಾವೆ, ಪೈಪ್ಗಳು ಬಿದ್ದಿದ್ದಾವೆ. ಹೀಗೆ ವರ್ಷಗಳಿಂದ ಇವೆಲ್ಲ ಅಲ್ಲಿ ಸಾಮಗ್ರಿಗಳು ಬಿಸಾಡಿ ಒಟ್ಟಾರೆ ಇದರಿಂದ ವಾಹನ ಸಂಚಾರಕ್ಕೂ ತೊಂದರೆ, ಪಾದಚಾರಿಗಳಿಗೂ ತೊಂದರೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಔಟರ್ ಏರಿಯಾದಲ್ಲಿ ಉಡ್ಡೆ ಮಣ್ಣು, ಕಲ್ಲು ಸೇರಿ ರಾಶಿಗಳಾಗಿ ಅಲ್ಲಿ ನೋಡೋದಕ್ಕೆ ಅಸಹ್ಯಕರವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಮತ್ತು ಇದರಿಂದ ನಾನು ಹೇಳ್ದಂಗೆ ಹಾವು, ಸೊಳ್ಳೆ, ಇಲಿ ಎಲ್ಲ ಸೇರಿಕೊಂಡು ಒಟ್ಟಾರೆ ನಗರದ ಒಂದು ಜೀವನದ ಗುಣಮಟ್ಟಕ್ಕೆ ಇವೆಲ್ಲ ಒಂದು ರೀತಿ ತೊಂದರೆ ಆಗಿ ಪರಿಣಮಿಸಿದ್ದಾವೆ. ಸೊ ಈ ಥರ ಸಾವಿರಾರು ಲೊಕೇಶನ್ಸ್ ಇದ್ದಾವೆ ಇಡೀ GB ಯ ವ್ಯಾಪ್ತಿಯಲ್ಲಿ. ನಾವು ಒಂದು ಸುಮ್ಮನೆ ಮೇಲ್ನೋಟಕ್ಕೆ ಗುರುತಿಸಿದಾಗ ಈ ರೈಲ್ವೆ ಪ್ರಾಪರ್ಟಿ, ಮೆಟ್ರೋ, ರೈಡ್ ಇವೆಲ್ಲ ಹೊರತುಪಡಿಸಿನೇ ಒಂದು 1600 ಲೊಕೇಶನ್ ಈ ಥರದ್ದು ಇದೆ ಅಂತ ನಾವೊಂದು ಅಂದಾಜು ಮಾಡಿದ್ದೇವೆ. ಸೊ ಅವ್ರ ಅಂದಾಜು ಪ್ರಕಾರ 22,000 ಟನ್ ಅಷ್ಟು ವೇಸ್ಟ್ ಬಿದ್ದಿದೆ ಅಂತ ಹೇಳ್ತಾರೆ. ಬಹುಶಃ ನನ್ನ ಪ್ರಕಾರ ಲಕ್ಷಾಂತರ ಟನ್ನು ವೇಸ್ಟು ಬಿದ್ದಿದೆ ಇದು. ಯಾಕಂದರೆ ನಾವು ಡೀಪಾಗಿ ಹೋದಾಗಲೇ ಅದರ ಸಮಸ್ಯೆಯ ಆಳ ಅಗಲ ಗೊತ್ತಾಗ್ತಕ್ಕಂಥದ್ದು. ಸೊ ಇವುಗಳನ್ನೆಲ್ಲವನ್ನು ಕೂಡ ಒನ್ ಟೈಮ್ ಇದು ಲೆಗೆಸಿ ವೇಸ್ಟು ಭಾಳ ವರ್ಷಗಳಿಂದ ಅಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು. ಇದನ್ನು ನಾವು ತೆಗಿಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಕಳೆದ 1 ತಿಂಗಳಿಂದ ನಮ್ಮ ಅಧಿಕಾರಿಗಳು ಇದನ್ನೆಲ್ಲ ಎಸ್ಟಿಮೇಟ್ ಮಾಡಿದ್ದಾರೆ. ಇದನ್ನು ಗುರುತಿಸಿ ಇವುಗಳನ್ನ ತೆಗೆಯುವಂಥ ಕಾರ್ಯಾಚರಣೆಯನ್ನು ಆಗಸ್ಟ್ 1ನೇ ತಾರೀಕಿನಿಂದ ಆರಂಭ ಮಾಡಬೇಕು ಅಂತ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಆಗಸ್ಟ್ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇದರಲ್ಲಿ ಇಡೀ ಆಗಸ್ಟ್ ತಿಂಗಳಾದ್ಯಂತ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಈ ಕಾರ್ಯಕ್ರಮವನ್ನು ನಾವು ಇಡೀ ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಫ್ರೀಡಮ್ ಫ್ರಮ್ ವೇಸ್ಟ್.
ಸೊ ಇದನ್ನ ಸಾರ್ವಜನಿಕ ಜಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಬಿದ್ದಿದೆ ಅದನ್ನ ನಾವು ಕಾರ್ಪೊರೇಷನ್ಗಳ ವತಿಯಿಂದ ಮೆಟ್ರೋ, BWSSB, ಬೆಸ್ಕಾಮು, ಕೇರೈಡು ಇವರೆಲ್ಲರೂ ಕೂಡ ಸೇರಿ ನಮ್ಮ ಜಾಗದಲ್ಲಿ ಇರುವಂತ ಇಂತಹ ತ್ಯಾಜ್ಯವನ್ನ ಆಯಾ ಸಂಸ್ಥೆಗಳವರು ತೆಗಿಬೇಕು ಅಂತ ನಾವು ಇವತ್ತು ಸಭೆ ಮಾಡಿ ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಸೊ ಇದನ್ನ ಆಗಸ್ಟ್ 1ರಿಂದ ಚಾಲನೆ ಮಾಡಿದ್ರೆ ಬಹುಶಃ ಇಡೀ ಆಗಸ್ಟ್ ತಿಂಗಳು ನಾವು ಈ ಒಂದು ಅಭಿಯಾನವನ್ನ ಮಾಡಬೇಕಾಗತ್ತೆ. ಇದರಲ್ಲಿ ಸದ್ಯಕ್ಕೆ ಒಂದು 50 ಗಾಡಿಗಳು ನಿರ್ಮೂಲನೆಗೆ ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಅಧಿಕಾರಿಗಳು. ಅದನ್ನ ಕನಿಷ್ಠ 100 ಗಾಡಿ ಆದರೂ ಬೇಕಾಗುತ್ತೆ. ಇನ್ನೂ ಹೆಚ್ಚಿಗೆ ಗಾಡಿಗಳನ್ನ ತೆಗೆದುಕೊಳ್ಳಿ ಅಂತಲೂ ಕೂಡ ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ.